ಇನ್ನು ರಿಪಬ್ಲಿಕ್ ನಲ್ಲಿ ಭರತ್ ರೆಡ್ಡಿ ಸೂಪರ್ ಎಕ್ಸ್ಕ್ಲೂಸಿವ್. ರೆಡ್ಡಿ ಕೊಲೆ ಯತ್ನ ಆರೋಪಕ್ಕೆ ಸಂಬಂಧಪಟ್ಟಂತೆ ಶಾಸಕರು ಹೇಳಿದ್ದೇನು? ದುರುದ್ದೇಶದಿಂದ ವಾಲ್ಮೀಕಿ ಬ್ಯಾನರ್ ತೆರವು ಮಾಡಲಾಗಿದೆ. ಪ್ರಶ್ನೆ ಮಾಡಿದ್ದಕ್ಕೆ ಸತೀಶ್ ರೆಡ್ಡಿ ಮೇಲೆ ಕಲ್ಲು ತೂರಿದ್ರು. ಸತೀಶ್ ರೆಡ್ಡಿ ಮೇಲೆ ಶ್ರೀರಾಮುಲು ಕಲ್ಲು ತೂರಿದ್ರು. ನಮ್ಮ ಮೇಲೂ ಕೂಡ ಫೈರಿಂಗ್ ಮಾಡಿದ್ರು, ಕಲ್ಲು ತೂರಿದ್ರು. ನಮ್ಮ ತಂದೆ ಕ್ರಿಮಿನಲ್ ಅಲ್ಲ, ಕೊಡುಗೈ ದಾನಿ. ಬಳ್ಳಾರಿಯನ್ನ ಭಸ್ಮ ಮಾಡುವ ಉದ್ದೇಶ ನನಗಿಲ್ಲ. ಅನಿಲ್ ಲಾಡ್ ಮನೆ ರಾಮುಲು ಸುತ್ತಾಕಿದ್ದಾನೆ. ನನ್ನ ಬಳಿ ಖಾಸಗಿ ಗನ್ಮ್ಯಾನ್ಗಳು ಇಲ್ಲವೇ ಇಲ್ಲ. ಪೆಟ್ರೋಲ್ ಬಾಂಬ್ ತರುವಷ್ಟು ಕೀಳು ಮಟ್ಟಕ್ಕೆ ಇಳಿಯಲ್ಲ ಅಂತ ನಾರಾ ಭರತ್ ರೆಡ್ಡಿ ರಿಪಬ್ಲಿಕ್ ಕನ್ನಡದ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಇಲ್ಲಪ್ಪ ಭರತ್ ರೆಡ್ಡಿ ಹಿಂಗ್ ಬ್ಯಾನರ್ ಹಾಕಿದ್ದಾರೆ, ಇದು ನನಗೆ ಸರಿ ಕಾಣಿಸ್ತಿಲ್ಲ, ತೆಗ್ಸಪ್ಪ ಅಂತ ನನಗೆ ಹೇಳಿ ಇರ್ಬೋದು. ಇಲ್ಲ ಬ್ಯಾಡ್ ಅವರು ಯಜಮಾನ್ರು ಹಾಕ್ತಾರೆ, ನನಗೆ ಹೇಳಕ್ಕಾಗಲ್ಲ ಅಂತಂದ್ರೆ ಅವ್ರ ಪಿ ಎಗಳಿಂದನೋ ಯಾರ ಕಡೆಯಿಂದ ನನಗೆ ಫೋನ್ ಮಾಡಿಸಿದ್ರು ಕೂಡ ತೆಗಿಸಬಹುದು. ಇಲ್ಲ ನನಗೆ ಫೋನ್ ಮಾಡಿ ಅವಶ್ಯಕತೆ ಇಲ್ಲ, ಕಮಿಷನರ್ ಅವ್ರಿಗೆ ಹೇಳಿದ್ರು ಕೂಡ ತೆಗಿತಿದ್ರು. ದುರುದ್ದೇಶವಾಗಿ 4 ದಿನ ಮುಂಚೆನೆ ಬ್ಯಾನರ್ ಇದ್ದಾಗ ಅವ್ರಿಗೆ ಅಬ್ಜೆಕ್ಷನ್ ಇದ್ರೆ ಅವತ್ತೇ ಅಬ್ಜೆಕ್ಷನ್ ಮಾಡಿದ್ರೆ ಮುಗಿದೋಗ್ತಿತ್ತು. ನಾಳೆ ಇನ್ನೊಂದು 2ನೇ ತಾರೀಕು ಮುಗಿದು 3ನೇ ತಾರೀಕು ನಾವು ಕಾರ್ಯಕ್ರಮವನ್ನು ಮಾಡಬೇಕು. 1ನೇ ತಾರೀಕು ಸಾಯಂಕಾಲ ಇವ್ರಿಗೆ ಬ್ಯಾನರ್ ಇದೆ, ಅದನ್ನ ಕಿತ್ತಬೇಕನ್ನೋದು ಮನಸ್ಸಿಗೆ ಬರುತ್ತೆ. ನನಗೆ ಸಾಯಂಕಾಲ 3 ಗಂಟೆಗೆ ಫೋನ್ ಬರುತ್ತೆ, ಈ ತರ ಕಿತ್ತು ಅದನ್ನೆಲ್ಲ ತುಳಿತಿದ್ದಾರೆ ಬ್ಯಾನರ್ನ ಅಂತ ಹೇಳಿದಾಗ, ಅದು ಬ್ಯಾನರ್ ಹಾಕಿದ್ದು ಕೂಡ ನಾನಲ್ಲ. ಅವ್ರ ಮನೆ ವಾರ್ಡಲ್ಲಿ ಏನ್ 36ನೇ ವಾರ್ಡಲ್ಲಿ ಇದ್ದಂತ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತೆ ವಾಲ್ಮೀಕಿ ಅಜ್ಜನ ಅಭಿಮಾನಿಗಳು ಹಾಕೊಂಡಿದ್ದಂತ ಬ್ಯಾನರ್. ಅದೇ ನಾನ್ ಸ್ವಂತ ನನ್ನ ಆಫೀಸಿಂದ ಹಾಕ್ಸಿದಂಥದ್ದು ಕೂಡ ಅಲ್ಲ. ಅಂತದೇನ ಅಬ್ಜೆಕ್ಷನ್ ಇದ್ರೆ ನಮ್ಗೆ ಹೇಳ್ಬೋದಾಗಿತ್ತು. ಅವರು ದುರುದ್ದೇಶದಿಂದ ಅವತ್ತು ಆ ವಾಲ್ಮೀಕಿ ಅಜ್ಜಂದು ತೆಗಿಬೇಕಂತೇಳಿ ಆ ಬ್ಯಾನರ್ ಅನ್ನ ತೆಗೆಸಿದ್ರು. ನಾವೇನನ್ ತಪ್ಪು ಮಾಡಿದೀವಿ ಅಂತಂದ್ರೆ, ನೀವು ನಮ್ಮನ್ನ ಏನಂದ್ರು ನಾವು ಅನ್ಸ್ಕೊಂತೀವಣ್ಣ, ನಾವ್ ಏನ್ ತಪ್ಪು ಮಾಡ್ದಂಗೆ ಹೆಂಗ್ ತೆಗಿತಾರಣ್ಣ, ನೀವು ಒಂದ್ಸರಿ ಬಂದ್ ನೋಡಂದ್ರೆ ನಾವಿನ್ನ ಹೋಗಕ್ಕಿಲ್ಲ. ಅವ್ರ ಮನೆ ಮೇಲಿಂದ ಏನೋ ಕಲ್ಲುಗಳಿಂದ ತೂರಾಡ್ತಾರೆ, ಖಾರ ಪುಡಿ ಹಾಕ್ತಾರೆ. ನಾವು ಹೋಗಿದ್ದು ಏನ್ ನಡೆದಿದೆ ಅಂತ ಸಿಚುವೇಶನ್ ನೋಡಕ್ಕೆ. ಅಲ್ಲಿ ಇವರು ದುರುದ್ದೇಶ ಇಟ್ಟುಕೊಂಡು ಇಲ್ಲಿ ಬಂದಂತ ಸಂದರ್ಭದಲ್ಲಿ ನಾವೇನೋ ಒಂದು ಮಾಡಬೇಕು, ಮುಗಿಸ್ಬೇಕಂತ ಒಂದು ದೊಡ್ಡ ದಾಂಧಲೆ ಮಾಡಿ ಆ ಕಾರ್ಯಕ್ರಮವನ್ನು ನಿಂದಿರ್ಸ್ಬೇಕಂತೇಳಿ ಇವ್ರು ಏನ್ ದುರುದ್ದೇಶವನ್ನು ಇಟ್ಕೊಂಡಿದ್ರು. ಆ ದುರುದ್ದೇಶದಲ್ಲಿ ಇವತ್ತು ಎಷ್ಟು ಜನಕ್ಕೆ ಇವರು ತೊಂದರೆ ಮಾಡಿದಾರೆ ಅಂತ ಹೇಳಿ ತಮ್ಮ ಮೂಲಕ ಹೇಳಕ್ ಇಚ್ಛೆ ಪಡ್ತೀನಿ. ಇಲ್ಲಪ್ಪ ಭರತ್ ರೆಡ್ಡಿ ಹಿಂಗ್ ಬ್ಯಾನರ್ ಹಾಕಿದ್ದಾರೆ, ಇದು ನನಗೆ ಸರಿ ಕಾಣಿಸ್ತಿಲ್ಲ, ತೆಗ್ಸಪ್ಪ ಅಂತ ನನಗೆ ಹೇಳಿ. ಇನ್ನು ರಿಪಬ್ಲಿಕ್ ನಲ್ಲಿ ಭರತ್ ರೆಡ್ಡಿ ಸೂಪರ್ ಎಕ್ಸ್ಕ್ಲೂಸಿವ್. ರೆಡ್ಡಿ ಕೊಲೆ ಯತ್ನ ಆರೋಪಕ್ಕೆ ಸಂಬಂಧಪಟ್ಟಂತೆ ಶಾಸಕರು ಹೇಳಿದ್ದೇನು? ದುರುದ್ದೇಶದಿಂದ ವಾಲ್ಮೀಕಿ ಬ್ಯಾನರ್ ತೆರವು ಮಾಡಲಾಗಿದೆ. ಪ್ರಶ್ನೆ ಮಾಡಿದ್ದಕ್ಕೆ ಸತೀಶ್ ರೆಡ್ಡಿ ಮೇಲೆ ಕಲ್ಲು ತೂರಿದ್ರು. ಸತೀಶ್ ರೆಡ್ಡಿ ಮೇಲೆ ಶ್ರೀರಾಮುಲು ಕಲ್ಲು ತೂರಿದ್ರು. ನಮ್ಮ ಮೇಲೂ ಕೂಡ ಫೈರಿಂಗ್ ಮಾಡಿದ್ರು, ಕಲ್ಲು ತೂರಿದ್ರು. ನಮ್ಮ ತಂದೆ ಕ್ರಿಮಿನಲ್ ಅಲ್ಲ, ಕೊಡುಗೈ ದಾನಿ. ಬಳ್ಳಾರಿಯನ್ನ ಭಸ್ಮ ಮಾಡುವ ಉದ್ದೇಶ ನನಗಿಲ್ಲ. ಅನಿಲ್ ಲಾಡ್ ಮನೆ ರಾಮುಲು ಸುತ್ತಾಕಿದ್ದಾನೆ. ನನ್ನ ಬಳಿ ಖಾಸಗಿ ಗನ್ಮ್ಯಾನ್ಗಳು ಇಲ್ಲವೇ ಇಲ್ಲ. ಪೆಟ್ರೋಲ್ ಬಾಂಬ್ ತರುವಷ್ಟು ಕೀಳು ಮಟ್ಟಕ್ಕೆ ಇಳಿಯಲ್ಲ ಅಂತ ನಾರಾ ಭರತ್ ರೆಡ್ಡಿ ರಿಪಬ್ಲಿಕ್ ಕನ್ನಡದ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಇಲ್ಲಪ್ಪ ಭರತ್ ರೆಡ್ಡಿ ಹಿಂಗ್ ಬ್ಯಾನರ್ ಹಾಕಿದ್ದಾರೆ, ಇದು ನನಗೆ ಸರಿ ಕಾಣಿಸ್ತಿಲ್ಲ, ತೆಗ್ಸಪ್ಪ ಅಂತ ನನಗೆ ಹೇಳಿ ಇರ್ಬೋದು. ಇಲ್ಲ ಬ್ಯಾಡ್ ಅವರು ಯಜಮಾನ್ರು ಹಾಕ್ತಾರೆ, ನನಗೆ ಹೇಳಕ್ಕಾಗಲ್ಲ ಅಂತಂದ್ರೆ ಅವ್ರ ಪಿ ಎಗಳಿಂದನೋ ಯಾರ ಕಡೆಯಿಂದ ನನಗೆ ಫೋನ್ ಮಾಡಿಸಿದ್ರು ಕೂಡ ತೆಗಿಸಬಹುದು. ಇಲ್ಲ ನನಗೆ ಫೋನ್ ಮಾಡಿ ಅವಶ್ಯಕತೆ ಇಲ್ಲ, ಕಮಿಷನರ್ ಅವ್ರಿಗೆ ಹೇಳಿದ್ರು ಕೂಡ ತೆಗಿತಿದ್ರು. ದುರುದ್ದೇಶವಾಗಿ 4 ದಿನ ಮುಂಚೆನೆ ಬ್ಯಾನರ್ ಇದ್ದಾಗ ಅವ್ರಿಗೆ ಅಬ್ಜೆಕ್ಷನ್ ಇದ್ರೆ ಅವತ್ತೇ ಅಬ್ಜೆಕ್ಷನ್ ಮಾಡಿದ್ರೆ ಮುಗಿದೋಗ್ತಿತ್ತು. ನಾಳೆ ಇನ್ನೊಂದು 2ನೇ ತಾರೀಕು ಮುಗಿದು 3ನೇ ತಾರೀಕು ನಾವು ಕಾರ್ಯಕ್ರಮವನ್ನು ಮಾಡಬೇಕು. 1ನೇ ತಾರೀಕು ಸಾಯಂಕಾಲ ಇವ್ರಿಗೆ ಬ್ಯಾನರ್ ಇದೆ, ಅದನ್ನ ಕಿತ್ತಬೇಕನ್ನೋದು ಮನಸ್ಸಿಗೆ ಬರುತ್ತೆ. ನನಗೆ ಸಾಯಂಕಾಲ 3 ಗಂಟೆಗೆ ಫೋನ್ ಬರುತ್ತೆ, ಈ ತರ ಕಿತ್ತು ಅದನ್ನೆಲ್ಲ ತುಳಿತಿದ್ದಾರೆ ಬ್ಯಾನರ್ನ ಅಂತ ಹೇಳಿದಾಗ, ಅದು ಬ್ಯಾನರ್ ಹಾಕಿದ್ದು ಕೂಡ ನಾನಲ್ಲ. ಅವ್ರ ಮನೆ ವಾರ್ಡಲ್ಲಿ ಏನ್ 36ನೇ ವಾರ್ಡಲ್ಲಿ ಇದ್ದಂತ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತೆ ವಾಲ್ಮೀಕಿ ಅಜ್ಜನ ಅಭಿಮಾನಿಗಳು ಹಾಕೊಂಡಿದ್ದಂತ ಬ್ಯಾನರ್. ಅದೇ ನಾನ್ ಸ್ವಂತ ನನ್ನ ಆಫೀಸಿಂದ ಹಾಕ್ಸಿದಂಥದ್ದು ಕೂಡ ಅಲ್ಲ. ಅಂತದೇನ ಅಬ್ಜೆಕ್ಷನ್ ಇದ್ರೆ ನಮ್ಗೆ ಹೇಳ್ಬೋದಾಗಿತ್ತು. ಅವ್ರ ದುರುದ್ದೇಶದಿಂದ ಅವತ್ತು ಆ ವಾಲ್ಮೀಕಿ ಅಜ್ಜಂದು ತೆಗಿಬೇಕಂತೇಳಿ ಆ ಬ್ಯಾನರ್ ಅನ್ನ ತೆಗೆಸಿದ್ರು. ನಾವೇನನ್ ತಪ್ಪು ಮಾಡಿದೀವಿ ಅಂತಂದ್ರೆ, ನೀವು ನಮ್ಮನ್ನ ಏನಂದ್ರು ನಾವು ಅನ್ಸ್ಕೊಂತೀವಣ್ಣ, ನಾವ್ ಏನ್ ತಪ್ಪು ಮಾಡ್ದಂಗೆ ಹೆಂಗ್ ತೆಗಿತಾರಣ್ಣ, ನೀವು ಒಂದ್ಸರಿ ಬಂದ್ ನೋಡಂದ್ರೆ ನಾವಿನ್ನ ಹೋಗಕ್ಕಿಲ್ಲ. ಅವ್ರ ಮನೆ ಮೇಲಿಂದ ಏನೋ ಕಲ್ಲುಗಳಿಂದ ತೂರಾಡ್ತಾರೆ, ಖಾರ ಪುಡಿ ಹಾಕ್ತಾರೆ. ನಾವು ಹೋಗಿದ್ದು ಏನ್ ನಡೆದಿದೆ ಅಂತ ಸಿಚುವೇಶನ್ ನೋಡಕ್ಕೆ. ಅಲ್ಲಿ ಇವರು ದುರುದ್ದೇಶ ಇಟ್ಟುಕೊಂಡು ಇಲ್ಲಿ ಬಂದಂತ ಸಂದರ್ಭದಲ್ಲಿ ನಾವೇನೋ ಒಂದು ಮಾಡಬೇಕು, ಮುಗಿಸ್ಬೇಕಂತ ಒಂದು ದೊಡ್ಡ ದಾಂಧಲೆ ಮಾಡಿ ಆ ಕಾರ್ಯಕ್ರಮವನ್ನು ನಿಂದಿರ್ಸ್ಬೇಕಂತೇಳಿ ಇವ್ರು ಏನ್ ದುರುದ್ದೇಶವನ್ನು ಇಟ್ಕೊಂಡಿದ್ರು. ಆ ದುರುದ್ದೇಶದಲ್ಲಿ ಇವತ್ತು ಎಷ್ಟು ಜನಕ್ಕೆ ಇವರು ತೊಂದರೆ ಮಾಡಿದ್ದಾರೆ ಅಂತ ಹೇಳಿ ತಮ್ಮ ಮೂಲಕ ಹೇಳಕ್ ಇಚ್ಛೆ ಪಡ್ತೀನಿ.
ಇಲ್ಲಪ್ಪ ಭರತ್ ರೆಡ್ಡಿ ಹಿಂಗ್ ಬ್ಯಾನರ್ ಹಾಕಿದ್ದಾರೆ, ಇದು ನನಗೆ ಸರಿ ಕಾಣಿಸ್ತಿಲ್ಲ, ತೆಗ್ಸಪ್ಪ ಅಂತ ನನಗೆ ಹೇಳಿ. ಇನ್ನು ರಿಪಬ್ಲಿಕ್ ನಲ್ಲಿ ಭರತ್ ರೆಡ್ಡಿ ಸೂಪರ್ ಎಕ್ಸ್ಕ್ಲೂಸಿವ್. ರೆಡ್ಡಿ ಕೊಲೆ ಯತ್ನ ಆರೋಪಕ್ಕೆ ಸಂಬಂಧಪಟ್ಟಂತೆ ಶಾಸಕರು ಹೇಳಿದ್ದೇನು? ದುರುದ್ದೇಶದಿಂದ ವಾಲ್ಮೀಕಿ ಬ್ಯಾನರ್ ತೆರವು ಮಾಡಲಾಗಿದೆ. ಪ್ರಶ್ನೆ ಮಾಡಿದ್ದಕ್ಕೆ ಸತೀಶ್ ರೆಡ್ಡಿ ಮೇಲೆ ಕಲ್ಲು ತೂರಿದ್ರು. ಸತೀಶ್ ರೆಡ್ಡಿ ಮೇಲೆ ಶ್ರೀರಾಮುಲು ಕಲ್ಲು ತೂರಿದ್ರು. ನಮ್ಮ ಮೇಲೂ ಕೂಡ ಫೈರಿಂಗ್ ಮಾಡಿದ್ರು, ಕಲ್ಲು ತೂರಿದ್ರು. ನಮ್ಮ ತಂದೆ ಕ್ರಿಮಿನಲ್ ಅಲ್ಲ, ಕೊಡುಗೈ ದಾನಿ. ಬಳ್ಳಾರಿಯನ್ನ ಭಸ್ಮ ಮಾಡುವ ಉದ್ದೇಶ ನನಗಿಲ್ಲ. ಅನಿಲ್ ಲಾಡ್ ಮನೆ ರಾಮುಲು ಸುಟ್ಟಾಕಿದ್ದಾನೆ. ನನ್ನ ಬಳಿ ಖಾಸಗಿ ಗನ್ಮ್ಯಾನ್ಗಳು ಇಲ್ಲವೇ ಇಲ್ಲ. ಪೆಟ್ರೋಲ್ ಬಾಂಬ್ ತರುವಷ್ಟು ಕೀಳು ಮಟ್ಟಕ್ಕೆ ಇಳಿಯಲ್ಲ ಅಂತ ನಾರಾ ಭರತ್ ರೆಡ್ಡಿ ರಿಪಬ್ಲಿಕ್ ಕನ್ನಡದ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಇಲ್ಲಪ್ಪ ಭರತ್ ರೆಡ್ಡಿ ಹಿಂಗ್ ಬ್ಯಾನರ್ ಹಾಕಿದ್ದಾರೆ, ಇದು ನನಗೆ ಸರಿ ಕಾಣಿಸ್ತಿಲ್ಲ, ತೆಗ್ಸಪ್ಪ ಅಂತ ನನಗೆ ಹೇಳಿರ್ಬೋದು. ಇಲ್ಲ ಬ್ಯಾಡ್ ಅವರು ಯಜಮಾನ್ರಾಗ್ತಾರೆ, ನನಗೆ ಹೇಳಕ್ಕಾಗಲ್ಲ ಅಂತಂದ್ರೆ ಅವ್ರ PA ಯಾರ ಕಡೆಯಿಂದ ನನಗೆ ಫೋನ್ ಮಾಡಿಸಿದ್ರು ಕೂಡ ತೆಗಿಸಬಹುದು. ಇಲ್ಲ ನನಗೆ ಫೋನ್ ಮಾಡಿ ಅವಶ್ಯಕತೆ ಇಲ್ಲ, ಕಮಿಷನರ್ ಅವ್ರಿಗೆ ಹೇಳಿದ್ರು ಕೂಡ ತೆಗಿತಿದ್ರು. ದುರುದ್ದೇಶವಾಗಿ 4 ದಿನ ಮುಂಚೆನೆ ಬ್ಯಾನರ್ ಇದ್ದಾಗ ಅವ್ರಿಗೆ ಅಬ್ಜೆಕ್ಷನ್ ಇದ್ರೆ ಅವತ್ತೇ ಅಬ್ಜೆಕ್ಷನ್ ಮಾಡಿದ್ರೆ ಮುಗಿದೋಗ್ತಿತ್ತು. ನಾಳೆ ಇನ್ನೊಂದು 2ನೇ ತಾರೀಕು ಮುಗಿದು 3ನೇ ತಾರೀಕು ನಾವು ಕಾರ್ಯಕ್ರಮವನ್ನು ಮಾಡಬೇಕು. 1ನೇ ತಾರೀಕು ಸಾಯಂಕಾಲ ಇವ್ರಿಗೆ ಬ್ಯಾನರ್ ಇದೆ, ಅದನ್ನ ಕಿತ್ತಬೇಕನ್ನೋದು ಮನಸ್ಸಿಗೆ ಬರುತ್ತೆ. ನನಗೆ ಸಾಯಂಕಾಲ 3 ಗಂಟೆಗೆ ಫೋನ್ ಬರುತ್ತೆ, ಈ ತರ ಕಿತ್ತು ಅದನ್ನೆಲ್ಲ ತುಳಿತಿದ್ದಾರೆ ಬ್ಯಾನರ್ನ ಅಂತ ಹೇಳಿದಾಗ, ಅದು ಬ್ಯಾನರ್ ಹಾಕಿದ್ದು ಕೂಡ ನಾನಲ್ಲ, ಅವ್ರ ಮನೆ ವಾರ್ಡಲ್ಲಿ ಏನ್ 36ನೇ ವಾರ್ಡಲ್ಲಿ ಇದ್ದಂತ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತೆ ವಾಲ್ಮೀಕಿ ಅಜ್ಜನ ಅಭಿಮಾನಿಗಳು ಹಾಕೊಂಡಿದ್ದಂತ ಬ್ಯಾನರ್. ಅದೇ ನಾನ್ ಸ್ವಂತ ನನ್ನ ಆಫೀಸಿಂದ ಹಾಕ್ಸಿದಂಥದ್ದು ಕೂಡ ಅಲ್ಲ. ಅಂತದೇನ ಅಬ್ಜೆಕ್ಷನ್ ಇದ್ರೆ ನಮ್ಗೆ ಹೇಳ್ಬೋದಾಗಿತ್ತು. ಅವರು ದುರುದ್ದೇಶದಿಂದ ಅವತ್ತು ವಾಲ್ಮೀಕಿ ಅಜ್ಜಂದು ತೆಗಿಬೇಕಂತೇಳಿ ಆ ಬ್ಯಾನರ್ ಅನ್ನು ತೆಗೆಸಿದ್ರು. ನಾವೇನನ್ ತಪ್ಪು ಮಾಡಿದೀವಿ ಅಂತಂದ್ರೆ, ನೀವು ನಮ್ಮನ್ನ ಏನಂದ್ರು ನಾವು ಅನ್ಸ್ಕೊಂತೀವಣ್ಣ, ನಾವ್ ಏನ್ ತಪ್ಪು ಮಾಡ್ದಂಗೆ ಹೆಂಗ್ ತೆಗಿತಾರಣ್ಣ, ನೀವು ಒಂದ್ಸರಿ ಬಂದ್ ನೋಡಂದ್ರೆ ನಾವಿನ್ನ ಹೋಗಕ್ಕಿಲ್ಲ. ಅವ್ರ ಮನೆ ಮೇಲಿಂದ ಏನೋ ಕಲ್ಲುಗಳಿಂದ ತೂರಾಡ್ತಾರೆ, ಖಾರ ಪುಡಿ ಹಾಕ್ತಾರೆ. ನಾವು ಹೋಗಿದ್ದು ಏನ್ ನಡೆದಿದೆ ಅಂತ ಸಿಚುವೇಶನ್ ನೋಡಕ್ಕೆ. ಅಲ್ಲಿ ಇವರು ದುರುದ್ದೇಶ ಇಟ್ಕೊಂಡು ಇಲ್ಲಿ ಬಂದಂತ ಸಂದರ್ಭದಲ್ಲಿ ನಾವೇನೋ ಒಂದು ಮಾಡಬೇಕು, ಮುಗಿಸ್ಬೇಕಂತ ಒಂದು ದೊಡ್ಡ ದಾಂಧಲೆ ಮಾಡಿ ಆ ಕಾರ್ಯಕ್ರಮವನ್ನು ನಿಂದಿರ್ಸ್ಬೇಕಂತೇಳಿ ಇವ್ರು ಏನ್ ದುರುದ್ದೇಶವನ್ನು ಇಟ್ಕೊಂಡಿದ್ರು. ಆ ದುರುದ್ದೇಶದಲ್ಲಿ ಇವತ್ತು ಎಷ್ಟು ಜನಕ್ಕೆ ಇವರು ತೊಂದರೆ ಮಾಡಿದ್ದಾರೆ ಅಂತ ಹೇಳಿ ತಮ್ಮ ಮೂಲಕ ಹೇಳಕ್ ಇಚ್ಛೆ ಪಡ್ತೀನಿ. ಇಲ್ಲಪ್ಪ ಭರತ್ ರೆಡ್ಡಿ ಹಿಂಗ್ ಬ್ಯಾನರ್ ಹಾಕಿದ್ದಾರೆ, ಇದು ನನಗೆ ಸರಿ ಕಾಣಿಸ್ತಿಲ್ಲ, ತೆಗ್ಸಪ್ಪ ಅಂತ ನನಗೆ ಹೇಳಿ. ಇನ್ನು ರಿಪಬ್ಲಿಕ್ ನಲ್ಲಿ ಭರತ್ ರೆಡ್ಡಿ ಸೂಪರ್ ಎಕ್ಸ್ಕ್ಲೂಸಿವ್. ರೆಡ್ಡಿ ಕೊಲೆ ಯತ್ನ ಆರೋಪಕ್ಕೆ ಸಂಬಂಧಪಟ್ಟಂತೆ ಶಾಸಕರು ಹೇಳಿದ್ದೇನು? ದುರುದ್ದೇಶದಿಂದ ವಾಲ್ಮೀಕಿ ಬ್ಯಾನರ್ ತೆರವು ಮಾಡಲಾಗಿದೆ. ಪ್ರಶ್ನೆ ಮಾಡಿದ್ದಕ್ಕೆ ಸತೀಶ್ ರೆಡ್ಡಿ ಮೇಲೆ ಕಲ್ಲು ತೂರಿದ್ರು. ಸತೀಶ್ ರೆಡ್ಡಿ ಮೇಲೆ ಶ್ರೀರಾಮುಲು ಕಲ್ಲು ತೂರಿದ್ರು. ನಮ್ಮ ಮೇಲೂ ಕೂಡ ಫೈರಿಂಗ್ ಮಾಡಿದ್ರು, ಕಲ್ಲು ತೂರಿದ್ರು. ನಮ್ಮ ತಂದೆ ಕ್ರಿಮಿನಲ್ ಅಲ್ಲ, ಕೊಡುಗೈ ದಾನಿ. ಬಳ್ಳಾರಿಯನ್ನ ಭಸ್ಮ ಮಾಡುವ ಉದ್ದೇಶ ನನಗಿಲ್ಲ. ಅನಿಲ್ ಲಾಡ್ ಮನೆ ರಾಮುಲು ಸುಟ್ಟಾಕಿದ್ದಾನೆ. ನನ್ನ ಬಳಿ ಖಾಸಗಿ ಗನ್ಮ್ಯಾನ್ಗಳು ಇಲ್ಲವೇ ಇಲ್ಲ. ಪೆಟ್ರೋಲ್ ಬಾಂಬ್ ತರುವಷ್ಟು ಕೀಳು ಮಟ್ಟಕ್ಕೆ ಇಳಿಯಲ್ಲ ಅಂತ ನಾರಾ ಭರತ್ ರೆಡ್ಡಿ ರಿಪಬ್ಲಿಕ್ ಕನ್ನಡದ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಇಲ್ಲಪ್ಪ ಭರತ್ ರೆಡ್ಡಿ ಹಿಂಗ್ ಬ್ಯಾನರ್ ಹಾಕಿದ್ದಾರೆ, ಇದು ನನಗೆ ಸರಿ ಕಾಣಿಸ್ತಿಲ್ಲ, ತೆಗ್ಸಪ್ಪ ಅಂತ ನನಗೆ ಹೇಳಿರ್ಬೋದು. ಇಲ್ಲ ಬ್ಯಾಡ್ ಅವರು ಯಜಮಾನ್ರಾಗ್ತಾರೆ, ನನಗೆ ಹೇಳಕ್ಕಾಗಲ್ಲ ಅಂತಂದ್ರೆ ಅವ್ರ PA ಯಾರ ಕಡೆಯಿಂದ ನನಗೆ ಫೋನ್ ಮಾಡಿಸಿದ್ರು ಕೂಡ ತೆಗಿಸಬಹುದು. ಇಲ್ಲ ನನಗೆ ಫೋನ್ ಮಾಡಿ ಅವಶ್ಯಕತೆ ಇಲ್ಲ, ಕಮಿಷನರ್ ಅವ್ರಿಗೆ ಹೇಳಿದ್ರು ಕೂಡ ತೆಗಿತಿದ್ರು. ದುರುದ್ದೇಶವಾಗಿ 4 ದಿನ ಮುಂಚೆನೆ ಬ್ಯಾನರ್ ಇದ್ದಾಗ ಅವ್ರಿಗೆ ಅಬ್ಜೆಕ್ಷನ್ ಇದ್ರೆ ಅವತ್ತೇ ಅಬ್ಜೆಕ್ಷನ್ ಮಾಡಿದ್ರೆ ಮುಗಿದೋಗ್ತಿತ್ತು. ನಾಳೆ ಇನ್ನೊಂದು 2ನೇ ತಾರೀಕು ಮುಗಿದು 3ನೇ ತಾರೀಕು ನಾವು ಕಾರ್ಯಕ್ರಮವನ್ನು ಮಾಡಬೇಕು. 1ನೇ ತಾರೀಕು ಸಾಯಂಕಾಲ ಇವ್ರಿಗೆ ಬ್ಯಾನರ್ ಇದೆ, ಅದನ್ನ ಕಿತ್ತಬೇಕನ್ನೋದು ಮನಸ್ಸಿಗೆ ಬರುತ್ತೆ. ನನಗೆ ಸಾಯಂಕಾಲ 3 ಗಂಟೆಗೆ ಫೋನ್ ಬರುತ್ತೆ, ಈ ತರ ಕಿತ್ತು ಅದನ್ನೆಲ್ಲ ತುಳಿತಿದ್ದಾರೆ ಬ್ಯಾನರ್ನ ಅಂತ ಹೇಳಿದಾಗ, ಅದು ಬ್ಯಾನರ್ ಹಾಕಿದ್ದು ಕೂಡ ನಾನಲ್ಲ, ಅವ್ರ ಮನೆ ವಾರ್ಡಲ್ಲಿ ಏನ್ 36ನೇ ವಾರ್ಡಲ್ಲಿ ಇದ್ದಂತ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತೆ ವಾಲ್ಮೀಕಿ ಅಜ್ಜನ ಅಭಿಮಾನಿಗಳು ಹಾಕೊಂಡಿದ್ದಂತ ಬ್ಯಾನರ್. ಅದೇ ನಾನ್ ಸ್ವಂತ ನನ್ನ ಆಫೀಸಿಂದ ಹಾಕ್ಸಿದಂಥದ್ದು ಕೂಡ ಅಲ್ಲ. ಅಂತದೇನ ಅಬ್ಜೆಕ್ಷನ್ ಇದ್ರೆ ನಮ್ಗೆ ಹೇಳ್ಬೋದಾಗಿತ್ತು. ಅವರು ದುರುದ್ದೇಶದಿಂದ ಅವತ್ತು ವಾಲ್ಮೀಕಿ ಅಜ್ಜಂದು ತೆಗಿಬೇಕಂತೇಳಿ ಆ ಬ್ಯಾನರ್ ಅನ್ನು ತೆಗೆಸಿದ್ರು. ನಾವೇನನ್ ತಪ್ಪು ಮಾಡಿದೀವಿ ಅಂತಂದ್ರೆ, ನೀವು ನಮ್ಮನ್ನ ಏನಂದ್ರು ನಾವು ಅನ್ಸ್ಕೊಂತೀವಣ್ಣ, ನಾವ್ ಏನ್ ತಪ್ಪು ಮಾಡ್ದಂಗೆ ಹೆಂಗ್ ತೆಗಿತಾರಣ್ಣ, ನೀವು ಒಂದ್ಸರಿ ಬಂದ್ ನೋಡಂದ್ರೆ ನಾವಿನ್ನ ಹೋಗಕ್ಕಿಲ್ಲ. ಅವ್ರ ಮನೆ ಮೇಲಿಂದ ಏನೋ ಕಲ್ಲುಗಳಿಂದ ತೂರಾಡ್ತಾರೆ, ಖಾರ ಪುಡಿ ಹಾಕ್ತಾರೆ. ನಾವು ಹೋಗಿದ್ದು ಏನ್ ನಡೆದಿದೆ ಅಂತ ಸಿಚುವೇಶನ್ ನೋಡಕ್ಕೆ. ಅಲ್ಲಿ ಇವರು ದುರುದ್ದೇಶ ಇಟ್ಕೊಂಡು ಇಲ್ಲಿ ಬಂದಂತ ಸಂದರ್ಭದಲ್ಲಿ ನಾವೇನೋ ಒಂದು ಮಾಡಬೇಕು, ಮುಗಿಸ್ಬೇಕಂತ ಒಂದು ದೊಡ್ಡ ದಾಂಧಲೆ ಮಾಡಿ ಆ ಕಾರ್ಯಕ್ರಮವನ್ನು ನಿಂದಿರ್ಸ್ಬೇಕಂತೇಳಿ ಇವ್ರು ಏನ್ ದುರುದ್ದೇಶವನ್ನು ಇಟ್ಕೊಂಡಿದ್ರು. ಆ ದುರುದ್ದೇಶದಲ್ಲಿ ಇವತ್ತು ಎಷ್ಟು
ಜನಕ್ಕೆ ಇವರು ತೊಂದರೆ ಮಾಡಿದ್ದಾರೆ ಅಂತ ಹೇಳಿ ತಮ್ಮ ಮೂಲಕ ಹೇಳಕ್ ಇಚ್ಛೆ ಪಡ್ತೀನಿ. ಇಲ್ಲಪ್ಪ ಭರತ್ ರೆಡ್ಡಿ ಹಿಂಗ್ ಬ್ಯಾನರ್ ಹಾಕಿದ್ದಾರೆ, ಇದು ನನಗೆ ಸರಿ ಕಾಣಿಸ್ತಿಲ್ಲ, ತೆಗ್ಸಪ್ಪ ಅಂತ ನನಗೆ ಹೇಳಿರು.